ಸೊ ಹೆಲೋ ಗೈಸ್, ಎಕ್ಸಾಮ್ ಇದೆ ಅಂತ 2 ವಾರ ವಿಡಿಯೋ ಹಾಕಿಲ್ಲ. ಅದ್ರಗಿಂತ ಮುಂಚೆನೆ ಇವ್ರು ಬ್ರೇಕಪ್ ಸ್ಟೋರಿ ಪ್ಯಾಚಪ್ ಆಗದೆ. ಹೋದ್ ವಿಡಿಯೋದಲ್ಲಿ 3 ಲವರ್ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಹಳೆ ಲವರ್ ಕಮ್ ಬ್ಯಾಕ್ ತೋರಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇವ್ರ ಮದ್ವೆನೆ ತೋರಿಸ್ಬಿಡ್ತೀನಿ. ಹಿಂಗೆ ನಡೀತಾ ಇದ್ರೆ ಇವ್ರದ್ದು ತಿನ್ನೋ ಐಟಮ್ಗೂ ಎಕ್ಸ್ಪೈರಿ ಡೇಟ್ 3 ತಿಂಗಳೇ ಇರುತ್ತೆ. ಇವ್ರ ಬ್ರೇಕಪ್ ಸ್ಟೋರಿಗೆ 1 ತಿಂಗಳೂ ಇಲ್ಲ. ಸೊ ಬನ್ನಿ ಇವ್ರ ಕಮ್ ಬ್ಯಾಕ್ ಹೇಗಿದೆ ಅಂತ ನೋಡೋಣ. ನನ್ನ ಬಗ್ಗೆ ಏನಾಗ್ತಿದೆ ಹೇಳು ಕಿಪ್ಪಿ, ಸ್ವಲ್ಪ ಒಂದೆರಡು ಲೈನಲ್ಲಿ ವಿವರಿಸಿ. ಮತ್ತೊಮ್ಮೆ ನಿಂಗೊಂದ್ ದೇವ್ರ ಚಾನ್ಸ್ ಕೊಟ್ಟವ್ರೆ. ದೇವ್ರ ಚಾನ್ಸ್ ಕೊಟ್ಟಾನಂತೆ. ನಂಗ ಅನ್ಸತ್ತೆ ದೇವ್ರು ಕಣ್ಮುಚ್ಕೊಂಡ್ ಕುತ್ಕೊಂಡಾನಿರ್ಬೇಕು, ಇದೆಲ್ಲ ನೋಡಕ್ಕಾಗ್ದೆ. ನಿನ್ ಲೈಫ್ ಅಲ್ಲಿ ಏನೇನೋ ನಡ್ಕೊಂಡಿದ್ಯಾ. ಇವಳ ಲೈಫ್ ಕಿಂತ ಇವಳ ಬಾಯಿನೇ ಜಾಸ್ತಿ ತೊದಲ್ತದೆ. ಹೆಂಗೋ ಹೋಗ್ಬಿಟ್ಟಿದ್ಯಾ. ಎಲ್ಲ ಕೆಲವೊಂದೆಲ್ಲ ಟ್ರೋಲರ್ಸ್ ಎಲ್ಲ ಟ್ರೋಲ್ ಮಾಡಿದಾರೆ ನಿನಗೆ. ಟ್ರೋಲರ್ಸ್ ಎಲ್ಲ ಟ್ರೋಲ್ ನಿಂಗಲ್ಲ, ನಮ್ ಟ್ರೋಲ್ ಮಾಡಾರೆ. ಇಬ್ರಿಗೂ ಸೇರ್ದಂಗಿದ್ವಿ, ಒಬ್ರಿಗಲ್ಲ. ಪ್ರೀತಿನ ಉಳ್ಸ್ಕೊಂಡಿದ್ಯಾ, ಬಟ್ ಮತ್ತೊಮ್ಮೆ ನಿನಗೆ ಚಾನ್ಸ್ ಕೊಟ್ಟಾರೆ. ನೀನ್ ನಿಜವಾಗ್ಲು ನೀನು ನನ್ಗೋಸ್ಕರ ನೀನು ಪ್ರೀತಿ ಏನು ಅಂತ ನಿನಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ನೋಡಿ ಗಾಯ್ಸ್, ಇವಳದು ಪ್ರೀತಿ ವಿಶ್ವಾಸ ಎಷ್ಟು ಉಳಿತು ಎಷ್ಟು ಉಳ್ದಿಲ್ಲ ಅದು ನಂಗೆ ಗೊತ್ತಿಲ್ಲ. ಆದ್ರೆ ಇವಳು ವ್ಯೂಸ್ ಅಂತೂ ಪಕ್ಕಾ ಉಳಿದದೆ. ಮತ್ತೆ ದಯವಿಟ್ಟು ಏನೇ ಆದ್ರೂ ರೆಕಾರ್ಡ್ ಅಂತೂ ಮಾಡಲೇಬೇಡ. ರೆಕಾರ್ಡ್ ಯಾವ್ದು ಮಾಡಿಲ್ಲ ಕಣೆ, ನನ್ ಕೈ ಮುಗಿತೀನಿ. ಅಣ್ಣ ಕಣ್ಮುಂದನೆ ಸುಳ್ಳು ಹೇಳ್ತಾನೆ. ಕೈಯಲ್ಲಿ ಫೋನ್ ಇಟ್ಕೊಂಡು ಬಾಯಲ್ಲಿ ರೆಕಾರ್ಡ್ ಮಾಡ್ತಿಲ್ಲ ಅಂತಾನೆ, ಮತ್ ಕೈಯಲ್ಲಿ ಫೋನ್ ಇಟ್ಕೊಂಡು ತಿಕಾ ಹೊಡಿತಿದ್ದಾನಿರ್ಬೇಕು. ಏನಂತ ಹೇಳಿಲಿ ನಿನ್ನ ಮೇಲೆ ಕವಿತೆ, ನೀನ್ ಯಾವತ್ತಿದ್ರು ನನ್ನ ಪಾಲಿನ ದೇವತೆ. ಇವನ್ ಕವಿತೆ ಕೇಳಿದ್ ನನ್ ತಿಕಾವೇರಿಯಿಂದ ಎಲ್ಲ ನೀರ್ ಹರಿದೋಯ್ತು. ಇವನ್ ಕವಿತೆ ಕಿಪ್ಪಿಗಲ್ಲ, ಪಾಕಿಸ್ತಾನ್ ಜನರಿಗೆ ಕೇಳಿಸ್ಬೇಕು. ತಿಕಾದಿಂದ ನೀರ್ ಬಂದ್ರೆ ಸರ್ ನೀರಾರು ಸಿಕ್ಕದ ಅವ್ರಿಗೆ. ಥ್ಯಾಂಕ್ ಯು ಬೇಬಿ. ಇವಳ ಬಾಯಿಂದ ಬೇಬಿ. ನಾ ಬೆಳಗ್ಗೆ ಎದ್ದ ತಕ್ಷಣ ಬೀದಿನ ನನ್ ಕಿವಿ ಹತ್ರ ಕೂಗ್ರೆ ಅಡ್ಡಿಲ್ಲ, ಆದ್ರೆ ಇವಳ ಬಾಯಿಂದ ಬೇಬಿ ಅಂತೂ ಕೇಳಕ್ ಆಗಲ್ಲ. ಮತ್ತೆ ಏನ್ ಸಮಾಚಾರ ಮುದ್ದು? ಅಣ್ಣ ಮತ್ ನಿಂದೇನ್ ಸಮಾಚಾರ ವಿಚಾರ ಧಿಕ್ಕಾರ ಎಲ್ಲ ಮನೇಲಿ ಇಟ್ಕೋ. ಮತ್ ತಿಕ್ಕ ಹೊಡ್ಕೊಳ್ಳೋದ್ ಕೆಲ್ಸ ಮಾಡ್ಬೇಡ. ನನಗೂ ಸಾಕಾಗಿ ಎಷ್ಟೊಂದು ಸಹಿಸೋದು ಸಹಿಸಿ ಇಲ್ಲಿ ತಕ್ಕ ಓಕೆ, ಇಲ್ಲಿ ತಕ್ಕ ನಂಗೆ ಸಹಿಸಕ್ಕಾಗಲ್ಲ. ಎಲ್ಲ ನಾನು ಸಹಿಸಿ ಸಾಕಾಗಿದೆ. ಬೇಡ ಇದು ಇವಾಗ್ಲೇ ಮದ್ವೆಗಿಂತ ಮುಂಚೆನೆ ಈ ತರ ಅಂದ್ಮೇಲೆ ಏನು ಮದುವೆ? 2 ಸಲ ಬ್ರೇಕಪ್ ಮಾಡಿ, 3 ಸಲ ಪ್ಯಾಚಪ್ ಮಾಡಿ, 4 ಸಲ ಕಣ್ಣೀರ್ ಹಾಕಿ, 5 ಸಲ ವಿಡಿಯೋ ಮಾಡಿ, ಇವಾಗ ಮದುವೆ ಅಂತೆ. ಈ ಸತಿ ಆದ್ರೂ ಮಸ್ತಲ್ಲಿ ಎಲ್ಲ ಟ್ರಿಪ್ ಕರ್ಕೊಯ್ತೀನಿ ಇರು ದೀಪ ನಿನ್ನ. ಅಲ್ಲ ರೀ, ನೀವ್ ಯಾವಾಗ ಹಿಂಗೆ ಓಡೋದಾಯ್ತು. ನನ್ಗೆ ಒಂದ್ಸತಿ ಆದ್ರೂ ಮಂಗ್ಳೂರ್ ಬೀಚ್ ಕರ್ಕೊಂಡೋಗಿ. ಇಂಥ ತಿಕ್ಕದ ಮಕ್ಕಳಿಗೆ 2-3 ಸೆಟಪ್ ಇದೆ ಅಂದ್ರೆ ನಾವೇನ್ ಪಾಪ ಮಾಡಿದೀವಿ. ಒಬ್ರು ಕ್ವಶನ್ ಕೇಳಿದ್ರೆ ಗುರು, ಏನು ಅಂದ್ರೆ ಅಣ್ಣ ನೀವು ಎಕ್ಸ್ ಗರ್ಲ್ ಫ್ರೆಂಡ್ ನ ಲವ್ ಮಾಡ್ತಿಲ್ವಾ? ಸೊ ನಾನು ಆಲ್ರೆಡಿ ಬಿಟ್ಟಾಯ್ತು ಗುರು, ಒಂದು ಬ್ರೇಕಪ್ ಆಗಿ 3 ಮಂತ್ ಆಯ್ತು. ಸೊ ಮತ್ತೆ ನಂಗೆ ಅವ್ರ ಮೇಲೆ ಇಷ್ಟನೂ ಇಲ್ಲ, ಇಷ್ಟನೂ ಪಡೋದಿಲ್ಲ ಗುರು. ಯಾಕೆಂದ್ರೆ ನಾನು ಆಲ್ರೆಡಿ ಬೇರೆಯವ್ರನ್ನ ಲವ್ ಮಾಡ್ತಿದ್ದೀನಿ ಆಯ್ತಾ. ಅವ್ರು ಬೇರೆ ಜೊತೆ ಇದಾರೆ ಅಂದ್ಮೇಲೆ ನಾನು ಬೇರೆ ಜೊತೆ ಇರ್ಬೇಕಲ್ವಾ. ಓ ಟಿಕ್ ಫಾರ್ ಟ್ಯಾಟಾ ಮಾಡ್ ಹಿಂಗೆ ಜೀವನ ಹಿಂಗೆ ತಿಕ್ಕ ಹೊಡಿತಾ ಟಿಕ್ ಟ್ಯಾಕ್ ಮಾಡಿ. ಯಾವ್ದೋ ಅಂದ್ರೆ ದಾಟ್ ಟೈಮ್ ನನ್ ಬಗ್ಗೆ ಹೇಳಕ್ಕಿಂತ ನನ್ ಬಗ್ಗೆ ನಿನ್ನ ಹತ್ರ ಏನೇನ್ ಬಂದ್ ಯಾರ್ಯಾರು ಏನೇನ್ ಹೇಳಿ ದೂರ ಮಾಡಿದ್ರು ಅಂತ ಗೊತ್ತಿಲ್ಲ. ಅಕ್ಕಂಗ್ ಇದು ಬ್ಯಾಡ್ ಟೈಮ್ ಅಂತೆ. ಬ್ರೇಕಪ್ ಆದ್ರೂ ವ್ಯೂಸು, ಪ್ಯಾಚಪ್ ಆದ್ರೂ ವ್ಯೂಸು. ಇಂಥ ಬ್ಯಾಡ್ ಟೈಮ್ ನಂಗೆ ಎಂತಕ್ ಬರಲ್ಲ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಎಲ್ಲರದು ಲವ್ ಸ್ಟೋರಿ ಹಾರ್ಟ್ ಟಚಿಂಗ್ ಆದ್ರೆ ಇವ್ರು ಟಿಕಾ ಟಚಿಂಗ್. ರಾಜಕಾರಣಿ ಅವ್ರು ಕೊಡೋದ್ ಮಾತಿದ್ ಟೈಮ್ ಜಾಸ್ತಿ ಇರತ್ತೆ ಇವ್ರ ಲವ್ ಸ್ಟೋರಿಗಿಂತ. ಇವತ್ತು ಮಾಡ್ತಾರ ನಾಳೆ ಮಾಡ್ತಾರಂತ, ಆದ್ರೆ ಇವ್ರ ಲವ್ ಸ್ಟೋರಿ ಇವತ್ತು ಮುಗಿಯಲ್ಲ, ನಾಳೆನೂ ಮುಗಿಯಲ್ಲ. ನಾವು ಹುಡುಗಿಯವ್ರ ಫೇಕ್ ಐಡಿ ಕ್ರಿಯೇಟ್ ಮಾಡಿ ರಿಲೇಶನ್ಶಿಪ್ 6 ತಿಂಗಳ ನಡೆಸ್ತೀನಿ. ಇವ್ರದ್ದು ರಿಯಲ್ ಐಡಿ ಇದ್ರು 1 ತಿಂಗಳ ನಡ್ಸಕ್ ಆಗ್ತಿಲ್ಲ. ಎಂತ ಲವ್ ಸ್ಟೋರಿ ಏನೋ ಇವ್ರದ್ದು. ಈ ವಿಡಿಯೋಲಿ ಇಷ್ಟೇ. ಮತ್ತೆ ಈ ವಿಡಿಯೋ ಯಾರಿಗೂ ಹೇಟ್ ಇಲ್ಲ, ಇಟ್ಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ. ಮತ್ತೆ ಇವ್ರದ್ದು ಲವ್ ಸ್ಟೋರಿ ಯಾವಾಗ ಬ್ರೇಕ್ ಆಗತ್ತೆ, ಯಾವಾಗ ಪ್ಯಾಚ್ ಆಗತ್ತೆ ಅದು ಅಂತೂ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋ ಬೇಗ ಸಿಗ್ತೀನಿ ಅಂತ ಅದು ಒಂದು ಗ್ಯಾರಂಟಿ ಇದೆ. ಸೊ ನಾ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಸೋಟಾಡ ಬಾಯ್ ಬಾಯ್.